ಲೇಡೀಸ್ ಅಂಡ್ ಜೆಂಟ್ಲ್ಮನ್, ನಾನು ಮುಂಬರುವಂತ ಚುನಾವಣೆಯಲ್ಲಿ ನಿಲ್ಲಲ್ಲ, ನನ್ನ ಹೆಂಡತಿ ಮಕ್ಕಳಿಗೆ ತೊಂದರೆ ಕೊಡ್ತಿದ್ದಾರೆ. ಇದು ಶಾಸಕರೊಬ್ಬರ ಗೋಳಾಟ. ಅದು ಕೂಡ ವೇದಿಕೆ ಮೇಲೆ ಶಾಸಕ ತಮ್ಮ ದುಃಖವನ್ನ ತೋಡ್ಕೊಂಡಿದ್ದು. ಇದಕ್ಕೆ ಕಾರಣ ಏನು? ಜನರ ಸಮಸ್ಯೆಗಳನ್ನ ಆಲಿಸಬೇಕಾಗಿದ್ದ ಶಾಸಕರೇ ದುಃಖಿಸುವಂತದ್ದು ಏನಾಯ್ತು? ಅವರು ದೂಷಿಸಿದ್ದು ಯಾರನ್ನ? ಇದೇ ಫೋಕಸ್ನ ಸ್ಪೆಷಲ್ ಸ್ಟೋರಿ, ಕೈ ವರ್ಸಸ್ ಕಮಲ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಚಿಕ್ಕಮಗಳೂರಿನಲ್ಲಿ ನಡೆದ ಜನಾಂದೋಲನ ಸಮಾವೇಶದಲ್ಲಿ ಕಾಂಗ್ರೆಸ್ನ ಹಿರಿಯ ಶಾಸಕ ಕಣ್ಣೀರು ಹಾಕಿದ್ದಾರೆ. ಶೃಂಗೇರಿಯ ಶಾಸಕ ಟಿ.ಡಿ. ರಾಜೇಗೌಡ, ಮುಂದಿನ ಚುನಾವಣೆಯಲ್ಲಿ ನಾನು ಸ್ಪರ್ಧೆಯನ್ನ ಮಾಡೋದಿಲ್ಲ, ನನ್ನ ಕುಟುಂಬವನ್ನ ಬೀದಿಗೆ ತಂದಿದ್ದು ನಿತ್ಯ ಕೋರ್ಟ್ಗೆ ಅಲೆದಾಡುವಂತ ಸ್ಥಿತಿ ಬಂದಿದೆ ಅಂತ ವೇದಿಕೆ ಮೇಲೆ ಗೋಳಾಡಿದ್ದಾರೆ. ನಾನು ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧೆಯನ್ನ ಮಾಡೋದಿಲ್ಲ, ಬೇಕಿದ್ರೆ ಕಾರ್ಯಕರ್ತರು ಸ್ಪರ್ಧೆ ಮಾಡಲಿ ಅಂತ ಶಾಸಕ ರಾಜೇಗೌಡ ಬಿಜೆಪಿ ಮಾಜಿ ಶಾಸಕ ಜೀವರಾಜ್ ಮೇಲೆ ವೇದಿಕೆ ಮೇಲೆ ಕಿಡಿಕಾರಿದ್ದಾರೆ. ಚಿಕ್ಕಮಗಳೂರಿನ ಕಾಫಿ ಎಸ್ಟೇಟ್ಗಳಲ್ಲಿ ಕಾಡಾನೆ ದಾಳಿ ವ್ಯಾಪಕವಾಗಿದೆ. ಬಾಳೆಹೊನ್ನೂರು, ಎನ್ಆರ್ಪುರ ತಾಲೂಕಿನ ಜನರಲ್ಲಿ ಕಾಡಾನೆ ದಾಳಿ ಆತಂಕವನ್ನು ಸೃಷ್ಟಿ ಮಾಡಿತ್ತು. ಈಗಾಗಲೇ ಕೂಡ ಹಲವರ ಬಲಿ ಪಡೆದಿರುವ ಕಾಡಾನೆ ಸೆರೆ ಹಿಡಿಯುವಂತೆ ಕಳೆದ ತಿಂಗಳು ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ಈ ವೇಳೆ ಮಾಜಿ ಶಾಸಕ ಡಿ.ಎನ್. ಜೀವರಾಜ್ ಕಾಂಗ್ರೆಸ್ನ ಶಾಸಕರಾದಂಥ ರಾಜೇಗೌಡ ವಿರುದ್ಧ ವಾಗ್ದಾಳಿ ನಡೆಸಿ ಆರೋಪದ ಸುರಿಮಳೆಯನ್ನೇ ಸುರಿಸಿದರು. ಇದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ ಪಕ್ಷದಿಂದ ಜನಾಂದೋಲನ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದರಲ್ಲಿ ಕೈ ಶಾಸಕ ಕಣ್ಣೀರು ಹಾಕಿದ್ದು ಗೋಳಾಡಿದ. ಮೊದಲಿನಿಂದಲೂ ಕೂಡ ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜೇಗೌಡ ಹಾಗೆ ಜೀವರಾಜ್ ನಡುವೆ ವಾಕ್ಸಮರ ಕೂಡ ನಡೀತಾ ಇತ್ತು. ಈ ಬಾರಿ ವೇದಿಕೆ ಮೇಲೆ ರಾಜೇಗೌಡ ಭಾವುಕರಾಗಿದ್ದು ಎಲ್ಲರ ಗಮನ ಸೆಳೆದಿದೆ. ಏನಾಗುತ್ತೆ ಕಾದು ನೋಡೋಣ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ಸ್ಟೋರಿ, ಕೈ ವರ್ಸಸ್ ಕಮಲ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.